ಇದು ಮೈಸೂರು ವಿಜಯನಗರದಲ್ಲಿ ಸೇಲ್ಗಿರುವಂತಹ ಮನೆ. ದಿಸ್ ಇಸ್ ಅ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ನೀವು ನೋಡ್ತಾ ಇರೋದು 3 ಬೆಡ್ರೂಮ್ ಇರುವಂತಹ ಫುಲ್ಲಿ ಫರ್ನಿಶ್ಡ್ ಹೌಸ್, ಸೇಲ್ಗಿರುವಂತಹ ಮನೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಂತ ಹೇಳಿ ಅಂದರೆ ಮುಡಾದವರಿಂದನೇ ಅಲಾಟ್ ಆಗಿರುವಂತಹ ಸೈಟ್ನಲ್ಲಿ ಕಟ್ಟಿರುವಂತಹ ಮನೆ. ಬನ್ನಿ ಮನೆ ಒಳಗೆ ಹೋಗೋಣ. ಹೇಗಿದೆ, ಯಾವ ಥರ ಇದೆ, ಯಾವ ಥರ ಡಿಸೈನ್ ಮಾಡಿದ್ದಾರೆ, ನಾನು ಯಾಕೆ ಈ ಮನೆನ ಚೂಸ್ ಮಾಡಿದೆ ನಿಮಗೆ ತೋರಿಸ್ಲಿಕ್ಕೆ ಅಂತ. 2030 ಅಂದರೆ 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಬಟ್ 11ರಿಂದ 11.5 ಚದರ ಕಟ್ಟಿರುವಂತಹ ಬ್ಯೂಟಿಫುಲ್ ಮನೆಯ. ನಾನು ಇವಾಗ ಪಾರ್ಕಿಂಗ್ ಒಳಗಿದ್ದೀನಿ. ಇಲ್ಲೇ ಒಂದು 6ರಿಂದ 8 ಸಾವಿರ ಲೀಟರ್ ಸಂಪಿದೆ, ಓವರ್ ಟ್ಯಾಂಕ್ ಇದೆ, ಗ್ರೌಂಡ್ ಫ್ಲೋರ್ ಇದೆ. ಏನು ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ನಾನು ಇವಾಗ ಮನೆ ಒಳಗೆ ಎಂಟ್ರ್ ಆದೆ. ಸೊ ನೀವು ನೋಡ್ಬೋದು, ಒಂದು 30-40 ಮನೆ ಫೀಲ್ ಬರುತ್ತೆ ಈ ಮನೆ ಒಳಗೆ ಬಂದರೆ. ದೋ ಇಟ್ ಇಸ್ ಅ 2030 ಹೌಸ್. ಸೊ ನಾನು ಇವಾಗ ಹಾಲ್ ಒಳಗಿದ್ದೀನಿ. ನಾನು ಯಾಕೆ ಇದನ್ನು 30-40 ಮನೆ ಫೀಲ್ ಬರುತ್ತೆ ಅಂದರೆ, ನೀವು ನೋಡ್ಬೋದು ಸೀಲಿಂಗ್ ಹೈಟು, ಓಕೆ, ಆಮೇಲೆ ಮಾಡಿರೋಂಥ ಫಾಲ್ ಸೀಲಿಂಗು ಮತ್ತು ಕಲರ್ ಕಾಂಬಿನೇಷನ್ ಆಫ್ ದೀಸ್ಟು, ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ನೋಡಿ ಎಷ್ಟು ದೊಡ್ಡ ಶೋಕೇಸ್ ಇದೆ ಅಂತ. ಯೂಶಲಿ ಇದು ಒಳಗೆ ಬಂದ ತಕ್ಷಣ ನಾನಿವಾಗ ಯು ಕ್ಯಾನ್ ಮೂವ್ ಅರೌಂಡ್. ನೀವು ನೋಡ್ಬೋದು ಪೂಜಾ ರೂಮು ಯಾವ ಥರ ಮಾಡಿದ್ದಾರೆ. ಮೇಲ್ಗಡೆ ವಾಸ್ತು ಪ್ರಕಾರವಾಗಿದೆ. ಏನಿದು ಮಾಡ್ಯುಲರ್ ಕಿಚನ್ ನೋಡ್ಬೋದು ಎಷ್ಟು ದೊಡ್ಡದಿದೆ. ಡೈನಿಂಗ್ ಏರಿಯಾ ಇದೆ, ಪೂಜಾ ರೂಮ್ ಇದೆ, ಹಾಲ್. ಇದು 3 ಕಾಂಬಿನೇಷನು ನಿಮ್ಗೆ ಆ್ಯಕ್ಚುಲಿ ಟು ಬಿ ವೆರಿ ಫ್ರ್ಯಾಂಕ್, ನನಗೆ ಇದ್ರ ಒಳಗೆ ಬಂದ ತಕ್ಷಣ ಐ ಥಾಟ್ ಓಕೆ ಇದು ಸ್ವಲ್ಪ 2030ಗೂ ದೊಡ್ಡದಿರ್ಬೋದೇನು ಅಂತ. ಆಮೇಲೆ ನಾನು ಓನರ್ ಹತ್ರ ಮಾತಾಡಿದ ನಂತರ ನಂಗೆ ಗೊತ್ತಾಯಿತು, ಇಲ್ಲ ಇಸ್ ಅಬ್ಸಲ್ಯೂಟ್ಲಿ 2030 600 ಸ್ಕ್ವೇರ್ ಫೀಟೇ ಇರೋಂಥದ್ದು. ಒನ್ ಆಫ್ ದಿ ಸ್ಪೆಷಾಲಿಟೀಸ್ ಆಫ್ ದಿಸ್ ಏನು ಅಂತ ಅಂದರೆ, ಇದ್ರ ಮುಂಭಾಗದಲ್ಲಿ ಅಂದರೆ ಇದೇನಿದೆ ಈ ಪ್ರಾಪರ್ಟಿ ಏನಿದೆ ಸೇಲ್ಗೆ 2030, ಇದ್ರ ಮುಂಭಾಗದಲ್ಲಿರೋದೆಲ್ಲ ಎಲ್ಲ 40-60 ಮನೆಗಳು, ಅಂದರೆ 40-60 ನಿವೇಶನಗಳು. ನೀವು ನೋಡಿ, ಇವಾಗ ಪೂಜಾ ರೂಮ್ ತೋರಿಸ್ತೀನಿ ನಿಮಗೆ. ವಾಸ್ತು ಅನುಗುಣವಾಗಿದೆ, ಮೇಲ್ಗಡೆ ಯಾವ್ದಾರ ಮೂಮೆಂಟ್ಸ್ ಇಲ್ಲ. ಈ ಥರ 2030 ಸ್ನೇಹಿತರೆ ಸಿಗೋದು ಬಹಳ ಕಷ್ಟ. ಇಟ್ ಇಸ್ ಒನ್ ಆಫ್ ಇಟ್ಸ್ ಕೈಂಡ್ ಅಂತಲೇ ಹೇಳಬೇಕು. ಯಾಕಂದರೆ 2030 ಈ ಥರ ಹೈಟ್ ಸೀಲಿಂಗ್ ಮಾಡಿ, ಓಕೆ, ಅದಕ್ಕೆ ಫಾಲ್ ಸೀಲಿಂಗ್ ಮಾಡಿ, ವುಡ್ ವರ್ಕ್ ಆಗಲಿ, ಮತ್ತು ಇದಕ್ಕೆ ವಾಸ್ತು ಅನುಗುಣವಾಗಿ ಓಡಾಡದೇ ಥರ ಮಾಡಿ, ಮತ್ತು 3 ರೂಮು 3 ಸ್ಪೇಷಿಯಸ್ ಆಗಿದೆ. ನಾನು ತೋರಿಸ್ತೀನಿ, ನೀವು ನೋಡ್ಬೋದು. ಇದು ಫಸ್ಟ್ ಫ್ಲೋರ್ಗೆ ಹೋಗೋದು ಜಾಗ ಮಾಡಿರೋದು. ಇದು ರೂಮು ನೀವು ನೋಡ್ಬೋದು, ವಾರ್ಡ್ರೋಪ್ ಇದೆ, ಅದರ ಪಕ್ಕದಲ್ಲೇ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. 2 ಕಡೆಗೂ ಕಿಟಕಿ ಇಟ್ಟಿದ್ದಾರೆ. ಈ ಕಡೆ ಒಂದು ಕಿಟಕಿ ಇಟ್ಟಿದ್ದಾರೆ. ಕ್ರಾಸ್ ವೆಂಟಿಲೇಷನ್ 2030 ಯೂಶ್ಲಿ ಒಂದು ಸೈಡಲ್ಲಿ ಮಾಡಲಿಕ್ಕಾಗಲ್ಲ, ಯಾಕಂದ್ರೆ ಇನ್ನೊಂದು ಸೈಡ್ ಬಾತ್ರೂಮ್ ಇರೋದ್ರಿಂದ ಇಸ್ ಅ ಟೆಕ್ನಿಕಲ್ ರೀಸನ್. ಓಕೆ, ಸೊ ನೀವು ಇದನ್ನ ನೋಡ್ಬೋದು. ಬಾತ್ರೂಮ್ ಕನ್ಸಿ ಅಂತ ಕಮೋಡ್ ಹಾಕಿದ್ದಾರೆ, ಸಿಂಕ್ಗಳಿದೆ, ಮಿಕ್ಸರ್ಗಳು ಹಾಕಿದ್ದಾರೆ. ವಾಟ್ರದ್ದು 2030 ನೋಡಿ ನೀವು ನೋಡ್ಬೋದು ಸ್ಪೇಷಿಯಸ್. ನಾನಿವಾಗ ಬ್ಯಾಕ್ ಮನೆಯ ಹಿತ್ತಲಲ್ಲಿದ್ದೀನಿ. ಇಲ್ಲೇ ನಿಮ್ಮ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪಾಯಿಂಟ್ ಇದೆ, ಪಾತ್ರೆ ತೊಳೆಯೋಕ್ಕೆ ಜಾಗ ಇದೆ. ಇಲ್ಲೂ ಅಷ್ಟೇ ಟೈಲ್ಸ್ ಹಾಕಿದ್ದಾರೆ. ಎಂಟೈರ್ ಮನೆ ಹಿಂಭಾಗದಲ್ಲಿ ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ. ಸೊ ಅಗೇನ್ ಐ ಆಮ್ ಬ್ಯಾಕ್ ಟು ದ ಹಾಲ್. ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್. ನೀವು ಒಂದು ರೂಮ್ ನೋಡಿದ್ರಿ, ಎಂಟ್ರೆನ್ಸ್ ನೋಡಿದ್ರಿ. ಪೂಜಾ ರೂಮ್ ಯಾವ ಥರ ಇದೆ ಅಂತ ನೀವು ನೋಡಬಹುದು. ನೋಡಿ, ಪೂಜಾ ರೂಮ್ ಮೇಲೆ ವಾಸ್ತು ಅನುಗುಣವಾಗಿ ಮಾಡಿದರೆ 2030 ಅಂತಂದರೆ ನೋಡಿ ಪೂಜಾ ರೂಮ್ ಎಷ್ಟು ಚೆನ್ನಾಗಿದೆ ಅಂತ. ನೀವು ನೋಡ್ತಾ ಇರೋ ಪೂಜಾ ರೂಮು, ಅದ್ರ ಮೇಲ್ಗಡೆ ಯಾವ ಥರ ಮೂಮೆಂಟ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಓಪನ್ ಟು ದ ಸ್ಕೈ ಮಾಡಿದ್ದಾರೆ. ನೋಡ್ಬೋದು, ಈಗ ಓಪನ್ ಟು ದ ಸ್ಕೈ. ನಿಮ್ಗೆ ಇಲ್ಲಿ ಯಾವುದೇ ತರಹ ಓಡಾಟಕ್ಕೆ ಚಾನ್ಸ್ ಇಲ್ಲ. ದಿಸ್ ದ ಹಾಲ್ ಅಟ್ ದಿ ಫಸ್ಟ್ ಫ್ಲೋರ್. ಇದು ನೋಡ್ತಾ ಇರೋವಂಥದ್ದು ಹಾಲಲ್ಲಿದ್ದೀವಿ ನಾವು. ಓಕೆ, ಒಂದು ಚಿಕ್ಕ ಗ್ರೌಂಡ್ ಫ್ಲೋರ್ ಒಂದು ಹಾಲ್ ನೋಡ್ರಿ. ಇಲ್ಲ ಒಂದು ಅಟ್ಲೀಸ್ಟ್ ಒಂದು 3 to 4 ಸೀಟರ್ ನೀವು ಸೋಫಾ ಹಾಕ್ಕೋಬೋದು. DTH ಪಾಯಿಂಟ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ದಿಸ್ ಇಸ್ ದ ಮಾಸ್ಟರ್ ಬೆಡ್ರೂಮ್. ಯಾಕೆಂದರೆ ಗ್ರೌಂಡ್ ಫ್ಲೋರ್ಲಿ ಒಂದು ರೂಮ್ ನೋಡಿದ್ರಿ, ಅದಕ್ಕಿಂತ ಇದು ಬಹಳ ಸ್ಪೇಷಿಯಸ್ ಆಗಿದೆ. ಪ್ಲಸ್ ಫುಲ್ ಸೈಜ್ ವಾರ್ಡ್ರೋಬ್ಸ್ ಇದೆ, ಮೇಲ್ಗಡೆ ಲಾಫ್ಟ್ ಇದೆ ಅಂತ ಸಜ್ಜಾ ಇದೆ. ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಎಲ್ಲ ಡೋರ್ಸು ನೋಡಿ, ಇದು ಇಂಟರ್ನಲ್ ಡೋರ್, ಇದು ಸಹ ಅಷ್ಟೇ ಟೀಕ್ದು. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಬಹಳ ಫಸ್ಟ್ ಕ್ವಾಲಿಟಿ. ಇದು ಅಷ್ಟೇ ಎಲ್ಲ ಯುರೋಪದು, ಜಾಗ್ವಾರ್ದು ವಾಟರ್ ಫಿಟ್ಟಿಂಗ್ಸ್ ಇದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಈಗಾಗಲೇ ಆಗಿದೆ. ಸೊ ದಿಸ್ ಇಸ್ ರೂಮ್ ನಂಬರ್ 3. ಇದು 3ನೇ ರೂಮ್. ಇದಕ್ಕೂ ಒಂದು ಅಟ್ಯಾಚ್ ಬಾತ್ರೂಮ್. ನಾನು ಯಾಕೆ ಇದನ್ನು ಮಾಸ್ಟರ್ ಬೆಡ್ರೂಮ್, ಅದನ್ನು ಮಾಸ್ಟರ್ ಬೆಡ್ರೂಮ್ ಅಂತಂದರೆ, ಇದು ಸೈಜ್ ವೈಸ್ ಅಂದರೆ ಲೆಂತ್ ಇಂಟು ಬ್ರೆತ್ ಅದು ಜಾಸ್ತಿ ಇದೆ. ಇದು ಸ್ವಲ್ಪ ಚಿಕ್ಕದಿದೆ. ನೀವು ನೋಡ್ಬೋದು, ಅಲ್ಲೂ 2 ಕಡೆ 2 ವಾರ್ಡ್ರೋಪ್ ಮಾಡಿದ್ದಾರೆ. ನೀವು ನೋಡ್ತಾ ಇರೋದು ಒಂದು ಎಡಗಡೆ ಒಂದು ವಾರ್ಡ್ರೋಪ್ ಇದೆ. ನೀವು ನೋಡ್ತಾ ಇರೋವಂಥದ್ದು ಬಾತ್ರೂಮು. ಸೊ ಗ್ರೌಂಡ್ ಫ್ಲೋರ್ಲಿ 1 ಬಾತ್ರೂಮ್ ಆಯಿತು, ಮೇಲ್ಗಡೆ 2 ಬಾತ್ರೂಮ್ ಆಯಿತು, 3 ರೂಮ್ ಆಯಿತು. ಸೊ 3 ಬೆಡ್ರೂಮು, 3 ಟಾಯ್ಲೆಟು, 2 ಹಾಲು, ಪೂಜಾ ರೂಮು ವಾಸ್ತು ಅನುಗುಣವಾಗಿರುವಂಥದ್ದು. ಸೊ ನಾನಿವಾಗ ಬಾಲ್ಕನಿ ತೋರಿಸ್ತೀನಿ ನಿಮಗೆ, ಬನ್ನಿ. ನೋಡಿ, ಇದು ಬಾಲ್ಕನಿ. ಇದ್ರ ಮುಂಭಾಗದ ನಾನೇನು ನಿಮ್ಗೆ ಅವಾಗಲೇ ಹೇಳಿದೆ
ನೋಡಿ ಇದ್ರ ಮುಂಭಾಗದಲ್ಲಿರುವಂತಹ ನಿವೇಶನಗಳೆಲ್ಲ 40-60, ಇದು 20-30. ಸೊ ಸ್ವಲ್ಪ ರೋಡು ಬಿಡುತ್ತು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ 40-60 ಅಂದಾಗ ನಿಮ್ಗೆ ಯೂಶ್ವಲಿ ಲೆವರೇಜಸ್ ಏನಾಗುತ್ತೆ ಅಂತಂದರೆ ದೊಡ್ಡ ರೋಡು ಅಥವಾ ದೊಡ್ಡ ಮನೆಗಳಿರುತ್ತೆ ಇದ್ರ ಮುಂದೆ. ಸೊ ಕಂಜೆಷನ್ ಈಸ್ ವೆರಿ ಲೆಸ್ ಅನ್ನೋ ಕಾರಣದಿಂದಾಗಿ ನಾನು ಈ ವಿಷಯ ಹೇಳಿದ್ದು. ನಾನಿವತ್ತಿರೋದು ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿ ಸೇಲ್ಗಿರುವಂತಹ ಮನೆ. ಅಂದರೆ ದಿಸ್ ದ 20-30 ಸೈಟ್, 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ 3 ಬೆಡ್ರೂಮ್ ಇದೆ. ಗ್ರೌಂಡ್ ಫ್ಲೋರ್ಲಿ ಒಂದು ಪಾರ್ಕಿಂಗ್ ಏರಿಯಾ, ಪೂಜಾ ರೂಮು, ಡೈನಿಂಗ್ ಏರಿಯಾ, ಕಿಚನ್ ಮತ್ತು ಒಂದು ರೂಮು, ಅಟ್ಯಾಚ್ ಬಾತ್ರೂಮ್ ಇಲ್ಲ ಗ್ರೌಂಡ್ ಫ್ಲೋರ್ಲಿ. 2 ರೂಮ್ಗಳಲ್ಲಿ ಅಂದರೆ ಮೇಲಿರುವಂತಹ 2 ರೂಮಲ್ಲಿ ಅಟ್ಯಾಚ್ ಇದೆ. 2 ರೂಮು ನೀವು ನೋಡಿದ್ರೆ ಗ್ರೌಂಡ್ ಫ್ಲೋರ್ಲಿ ಒಂದು ಕಾಮನ್ ಇದೆ. ಫುಲ್ಲಿ ಫರ್ನಿಶ್ಡ್ ಹೌಸ್. ಏನೇನಿದೆ, ಓವರ್ ಟ್ಯಾಂಕ್ ಹಾಕಿದ್ದಾರೆ, ಸೋಲಾರ್ ಹಾಕಿದ್ದಾರೆ, ಸಂಪ್ ಹಾಕಿದ್ದಾರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಇದೆ. ಯಾವುದೇ ಥರ ಪೆಂಡಿಂಗ್ ವರ್ಕ್ಗಳಿಲ್ಲ ಈ ಮನೆಯಲ್ಲಿ. ನೀವು ಈಗಲೇ ಬಂದು ವಾಸಕ್ಕೆ ಯೋಗ್ಯವಾಗಿರುವಂಥದ್ದು. ಓಕೆ, ಡಾಕ್ಯುಮೆಂಟೇಷನ್ ಬಗ್ಗೆ ಕೇಳಿದಾಗ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಂತ ಅಂದರೆ ಮೂಡ ಸೈಟೇ, ಅಂದರೆ ಗೌರ್ಮೆಂಟ್ ಸೈಟಲ್ಲಿ ಅಲಾಟ್ ಆಗಿರುವ ಸೈಟಲ್ಲಿ ಕಟ್ಟಿರುವಂತಹ ಮನೆ ಇದು. ಬಹುಶಃ 10ರಿಂದ 11.5 ಚದರದೊಳಗೆ ಟೋಟಲ್ ಬಿಲ್ಟಪ್ ಎಲ್ಲ 12 ಚದರ ಬರೋದು. ಯಾಕಂದರೆ ಮೇಲ್ಗಡೆನೂ ಹೆಡ್ ರೂಮ್ ಇದೆ, ಎಕ್ಸಿಟ್ ರೂಮ್ ಇದೆ. ಎಕ್ಸಿಟ್ ರೂಮು ಸೇರಿಸಿದ್ರೆ ಪ್ಯಾರಾಫಿಟ್ ವಾಲು, ಎಕ್ಸಿಟ್ ರೂಮು, ಸಜ್ಜ, ಸಂಪು, ಓವರ್ ಹೆಡ್ ಟ್ಯಾಂಕ್ ಇವೆಲ್ಲ ಸೇರಿದ್ರೆ ಅವಾಗ 12 ಚದರ ಮನೆ ಬರ್ಬೋದು. ಎಂಟೈರ್ ಮನೆ, ವಾರ್ಡ್ರೋ, ಇದು ಫ್ರೇಮ್ಸು, ಡೋರ್ಸ್ ಎಲ್ಲದು ಫಸ್ಟ್ ಕ್ವಾಲಿಟಿ ಟೀಕ್ ಯೂಸ್ ಮಾಡಿರುವಂಥದ್ದು. ಈ ಸೇಲ್ಗಿರುವಂತಹ ಮನೆ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಗ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಆ್ಯಂಡ್ ಪೀಪಲ್ ಹೂ ಡೋಂಟ್ ನೋ, okay, and who have joined this video now and who don't know that where is this location from Mysore city center, that's taking as Mysore Palace or Devaraj Road railway station, bus stand, Mysore Vijayanagar 4th stage. Second phase is about say about 10 kilometers. Okay, this comes under Mysore Urban Development Authority restrictions, wherein this is already almost all hand over to a corporation. You can avail loan to buy this property. You can consider this as a government site, government allotted site. This is so. For more info on this, you people can call me or WhatsApp me the same given description number below. We'll see you again with another property, something like this or much better than this also. See you. Bye bye. Take care.